ಇವತ್ತು ಅಗ್ರಿಕಲ್ಚರ್ ನೋಟಿಫಿಕೇಶನ್ಸ್ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ಸ್ ಇವತ್ತು KE ಇಂದ ನೋಟಿಫಿಕೇಶನ್ಸ್ ಆಗಿದೆ ಮತ್ತು ಜುಲೈಯಲ್ಲಿ ಎಕ್ಸಾಮ್ಸ್ ಇದೆ. ಇವನ್ ನೋಟಿಫಿಕೇಶನ್ಸ್ ಆಗೋದಕ್ಕೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಿದ್ವಿ. ಅಂದರೆ ಡಿಪಾರ್ಟ್ಮೆಂಟ್ ವೈಸು ಮತ್ತು KEದಲ್ಲಿರ್ಬೋದು ಕಂಟಿನ್ಯೂಸ್ ಸ್ಟೂಡೆಂಟ್ಸ್ ಬಗ್ಗೆ ನಾನು ನೀವೇನೇನು ಕ್ವಶನ್ಸ್ ಕೇಳಿದ್ರೆ ಅದೆಲ್ಲದ್ರ ಬಗ್ಗೆ ಅವ್ರ ಹತ್ರ ಫಾಲೋ ಅಪ್ ಮಾಡಿ ಇವನ್ ತುಂಬ ಜನ ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ಸ್ನ KE ನಡೆಸ್ತಾ ಇದೆ. ಅದನ್ನು KE ನಡೆಸೋ ಥರ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದ್ದಕ್ಕೆ KE ನಡೆಸ್ತಾ ಇರೋದು. ಈ ಒಂದು ನೋಟಿಫಿಕೇಶನ್ನ ಬೆಂಗಳೂರಲ್ಲಿ ಅಷ್ಟೇ ಎಕ್ಸಾಮ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ದಾರೆ. ಇದನ್ನು ನಾವು ಆಲ್ಮೋಸ್ಟು KE ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಅದನ್ನು ನಾವು ಆಲ್ರೆಡಿ ಮಾತಾಡಿದ್ದೀವಿ ಮತ್ತು ಎಕ್ಸಿಕ್ಯೂಟಿವ್ ಇದು ಅಲ್ಲಿ ಮಂಜುನಾಥ್ ಸರ್ ಹತ್ರ ನಾವು ಇನ್ಫಾರ್ಮ್ ಮಾಡಿದ್ವಿ ಆದಷ್ಟು ಬೇಗ. ಯಾಕೆಂದರೆ ಇದು ಡಿಪಾರ್ಟ್ಮೆಂಟ್ ಅವರು ಡಿಸಿಷನ್ ತೊಗೊಳೋದಲ್ಲ, KEದವರು ಡಿಸಿಷನ್ ತೊಗೊಳೋದು. ಸ್ಟೂಡೆಂಟ್ಸ್ಗೆ ಅನುಕೂಲ ಆದರೆ ಸುಮಾರು ಒಂದು 20,000 ಜನ ಅಷ್ಟೇ ಇರೋದು. ಈ ಒಂದು ಎಕ್ಸಾಮ್ಸ್ನ ಬೆಂಗಳೂರಲ್ಲಿ ಇರೋಂಥ ಸೆಂಟರಲ್ಲಿ ಅಷ್ಟೇ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ನಡೆಸಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಆಸ್ಪಿರೆಂಟ್ಸ್ ಕೇಳಿದ್ದಾರೆ. ಇದು ಆದಷ್ಟು ಬೇಗ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಷನ್ಸ್ ಆಗೋದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾಯಿದ್ದೀವಿ. ಯಾಕೆಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಲು ಏನು 8,000 ಪೋಸ್ಟ್ ಇದೆ ಅದನ್ನು ಅಷ್ಟೇ ನಾವು ರೋಸ್ಟರ್ ಬಿಂದುವಿಂದ ಫಾಲೋ ಅಪ್ ಮಾಡಿಕೊಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಮತ್ತು ರೆಕ್ರೂಟ್ಮೆಂಟ್ ಸೆಲ್ಲಿಗೆ ರೆಗ್ಯುಲರು ಡೈಲಿ ಕಾಲ್ ಮಾಡೋದ್ರ ಮುಖಾಂತರ ಮಾತಾಡ್ಕೊಂಡು ಅಂದರೆ ಫಾಲೋ ಅಪ್ ಮಾಡ್ತಾನೇ ಇದ್ದೀವಿ. ಅದು ಕೂಡ ಇವತ್ತು ಏನೋ ನೋಟಿಫಿಕೇಷನ್ಸ್ ರೆಡಿ ಇದೆ. ಮೇ ಬಿ ಮಂಡೇ ಟ್ಯೂಸ್ಡೇ ಈ ಥರ ನೋಟಿಫಿಕೇಷನ್ಸ್ ಮಾಡ್ಬೋದು ಅಂತ ಹೇಳ್ತಿದ್ರು. ಬಟ್ ಆದರೆ ನಾವು ಜೂನ್ 3ನೇ ತಾರೀಕು ಏನು ಬುಧವಾರ ಧಾರವಾಡದಲ್ಲಿ ನಾವು ಹೋರಾಟ ಮಾಡಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಅದು 100% ನಾವು ಇವತ್ತು SR ಹಿರೇಮಠ್ ಸರು ಏನು ಧಾರವಾಡದ ಹೈಕೋರ್ಟ್ ಬರೋದಕ್ಕೆ ತುಂಬ ಮೂಲ ಕಾರಣವೇ ಅವ್ರನ್ನೂ ಹೋಗಿ ಚರ್ಚೆ ಮಾಡಿ ಅವ್ರ ಹೋರಾಟದ ಏನು ಒಂದು ಧಾರವಾಡದಲ್ಲಿ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತೀವಿ. ಅದಕ್ಕೂ ಕೂಡ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಒಂದು ಬೆಂಬಲ ಕೊಡೋದ್ರ ಮುಖಾಂತರ ನಾವು ಹೋಗಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಮತ್ತು ಆದಷ್ಟು ಬೇಗ ಅವರು ಅಲ್ಲಿರುವಂಥ ಎಲ್ಲ ಸಂಘಟನೆಗಳು ವಿದ್ಯಾರ್ಥಿ ಪರವಾಗಿ ಹೋರಾಟಕ್ಕೆ ಭಾಗವಹಿಸ್ತೀವಿ. ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ನಾವೆಲ್ಲ ವಿದ್ಯಾರ್ಥಿಗಳ ಜೊತೆ ನಾಳೆ ಅಂದರೆ ನಾವು ಧಾರವಾಡದಲ್ಲಿ ಇದ್ದೀವಿ ಇವಾಗ. ಎಲ್ಲ ಲೈಬ್ರರೀಸ್ ವಿಸಿಟ್ ಆಗಿರ್ಬೋದು ಮತ್ತು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಎಲ್ಲ ಕಡೆ ನಾವು ಬಂದು ನಿಮ್ಮ ಜೊತೆ ಏನೇನು ಮಾಡ್ಬೋದು ಏನಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನ್ ತೊಗೊಂಡು ಜೂನ್ 3ನೇ ತಾರೀಕು ನಾವು ಹೋರಾಟ ಮಾಡ್ತಾಯಿದ್ದೀವಲ್ಲ, ಆ ಹೋರಾಟಕ್ಕೆ ಎಲ್ಲ ಏನೋ ಒಂದು ಕನ್ನಡ ಪರ ಸಂಘಟನೆಗಳು, ರೈತರ ಪರ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿ ಪರ ಸಂಘಟನೆಗಳಿರ್ಬೋದು, ಎಲ್ಲರೂ ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೀವಿ. ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಬೇಕು. ನೀವು ಬರೀ ಸರ್ಕಾರ ಚೇಂಜ್ ಮಾಡಿಕೊಂಡು ನಿಮ್ಮ ಸೀಟ್ ಹಂಚಿಕೆಗಳು ನಿಮ್ಮ ಅಧಿಕಾರಗಳಿಗೋಸ್ಕರ ಸರ್ಕಾರ ನಡೆಸಬಾರ್ದು. ಇಲ್ಲಿ ರಾಜ್ಯದ ಜನಗಳ ಹಿತಾಸಕ್ತಿಗಳು, ವಿದ್ಯಾರ್ಥಿಗಳ ಹಿತಾಸಕ್ತಿಗಳಿರ್ಬೋದು ಮತ್ತು ರೈತರ ಹಿತಾಸಕ್ತಿಗಳು. ಇವತ್ತು ಎಷ್ಟೊಂದು ಜನ ಇವತ್ತು ಒಂದೊಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ನೀವಲ್ಲಿ ಕೋಟಿ ಲೂಟಿ ಮಾಡ್ತಾಯಿದ್ದೀರಾ. ಇದನ್ನು ಗಂಭೀರವಾಗಿ ತೊಗೊಂಡು ಸರ್ಕಾರ ಈ ಕೂಡಲೇ ರೆಕ್ರೂಟ್ಮೆಂಟ್ ಪ್ರತಿಯೊಂದು ಇಲಾಖೆಯಿಂದ ಪ್ರಾರಂಭ ಆಗಬೇಕು. ಮತ್ತು ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ, ನಾನು ಗೌರ್ಮೆಂಟ್ ಹೊಸ CM ಚೇಂಜ್ ಆಗೋದು, ಕ್ಯಾಬಿನೆಟ್ ಚೇಂಜ್ ಆಗೋವಂಥದ್ದು, ಏನೇ ಚೇಂಜಸ್ ಆದರೂ ಆಲ್ರೆಡಿ ಆಗಿರೋಂಥ ಡಿಸಿಷನ್ ತೊಗೊಂಡಿರೋಂಥದ್ದು ಅದನ್ನು ನೋಟಿಫಿಕೇಷನ್ಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಅದನ್ನೇ ಹೇಳಿದ್ದು ಮುಂಚೆಯಿಂದನೂ, ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ತೊಂದರೆ ಆಗಲ್ಲ. ಗೌರ್ಮೆಂಟಲ್ಲಿ ಆಲ್ರೆಡಿ ಅಪ್ರೂವಲ್ ಆಗಿರೋಂಥ ನೋಟಿಫಿಕೇಷನ್ಸು KE ಆಗಿರ್ಬೋದು ಮತ್ತು KSP ಆಗಿರ್ಬೋದು ಮತ್ತು KPSCಗೆ ಯಾವುದೋ ನೋಟಿಫಿಕೇಷನ್ಸ್ ಕೊಡಬಾರ್ದು ಅಂತಲೇ ಒತ್ತಡ ಇರ್ತಾ ಇರೋದು. ಇನ್ಕ್ಲೂಡಿಂಗ್ ತುಂಬ ಜನ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ಸು ಅಷ್ಟೇ. ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ಸು KEಗೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವನ್ ಆಲ್ರೆಡಿ ಅಲ್ಲೂ ಡಿಪಾರ್ಟ್ಮೆಂಟಿಂದ ನಮಗೆ KE ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅದೇನಾದರೂ ಕೊಟ್ಟಿಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಟೀಚರ್ ಏನು ನೋಟಿಫಿಕೇಷನ್ಸ್ ಇದೆ ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ. ಟೀಚರ್ ನೋಟಿಫಿಕೇಷನ್ಸು ಅಷ್ಟೇ ಮಿನಿಸ್ಟ್ರು ನಾವು ಮಧು ಬಂಗಾರಪ್ಪ ಸರ್ಗೆ ಹೋಗಿ ಭೇಟಿ ಮಾಡಿದಾಗ ಅವ್ರ ಹತ್ರನೂ ಚರ್ಚೆ ಮಾಡಿದ್ವಿ. ಸುಮಾರು 1.5 ಗಂಟೆ ಕಾಲ ಚರ್ಚೆ ಮಾಡಿ ಇವನ್ ನೋಟಿಫಿಕೇಷನ್ಸ್ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು C&R ರೂಲ್ ಬಿಡಬೇಕು. ಈ ಒಂದು ನೋಟಿಫಿಕೇಷನ್ಸ್ ಏನೋ ಒಂದು ಟೀಚರ್ಸ್ ಸುಮಾರು 15,000 ವೇಕೆನ್ಸಿ ಇದೆ. ಬರೀ ಅದು ಅಷ್ಟೇ ಸಾಲಲ್ಲ, ಇನ್ನೂ ಒಂದು ಅಟ್ಲೀಸ್ಟ್ ಒಂದು 10,000 to 15,000 ವೇಕೆನ್ಸಿನ ಆ್ಯಡ್ ಮಾಡಿ ನೋಟಿಫಿಕೇಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರೆಸರ್ ಹಾಕಿದ್ದೀವಿ. ಅದು ಕೂಡ ಜೂನು 20ನೇ ತಾರೀಕು ಒಳಗಡೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೂ ಮುಂಚೆನೇ ನಮಗೆ ನೋಟಿಫಿಕೇಷನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ಕ್ರೈಸ್ ಡಿಪಾರ್ಟ್ಮೆಂಟಿಂದ ಇವತ್ತು ಅಷ್ಟೇ ನಾವು ಫಾಲೋ ಅಪ್ ಮಾಡಿದೆ. ಕ್ರೈಸ್ ಡಿಪಾರ್ಟ್ಮೆಂಟಿಂದ ಏನು ಟೀಚರ್ಸ್ ವೇಕೆನ್ಸಿ ರೆಕ್ರೂಟ್ಮೆಂಟ್ ಮಾಡಬೇಕಂತ ಹೇಳ್ತೀವಿ. ಇವತ್ತು ಏನಂದರೆ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಈವನ್ ಕಾಂತರಾಜ್ ಸರ್ ಇದ್ರ ಮುಂಚೆ ಅವರು ಚೇಂಜ್ ಆಗಿದ್ದಾರೆ, ಈಗ ಹೊಸಬರು ಬಂದಿದ್ದಾರೆ. ಅವ್ರ ಹತ್ರನೂ ಚರ್ಚೆ ಮಾಡಿ ಮ್ಯಾಕ್ಸಿಮಮ್ ಒಂದು 2-3 ಡೇಸಲ್ಲಿ ನೆಕ್ಸ್ಟ್ ವೀಕಲ್ಲಿ ನೋಟಿಫಿಕೇಷನ್ಸ್ ಬರೋ ಥರ KEಗೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದೀವಿ.
ಅದಾಗಲೇಬೇಕು. ಆಗಲಿಲ್ಲ ಅಂತಂದರೆ ನಮಗೆ ಗೊತ್ತಿದೆ, ರಾಜ್ಯಾದ್ಯಂತ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಧಾರವಾಡದಲ್ಲಿ ಏನು ನಾವು ಜೂನ್ 3ನೇ ತಾರೀಕು ಫಿಕ್ಸ್ ಮಾಡಿದ್ದೀವಿ ಡೇಟು. ಅದಕ್ಕೂ ಮುಂಚೆ ನಾವು ಏನು ಒಂದು ಸೋಮವಾರ ಮಂಗಳವಾರ ಎಲ್ಲ ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ರತಿ ಒಬ್ಬರೂ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂದರೆ ಕರ್ನಾಟಕ ಹೈಕೋರ್ಟು ಚೀಫ್ ಜಸ್ಟಿಸ್ ಏನಿದ್ದಾರೆ ಅವರಿಗೆ ಲೆಟ್ರ್ ಬರೆಯೋದ್ರ ಮುಖಾಂತರ, ನಮ್ಮ ರಾಜ್ಯದಲ್ಲಿ ಏನಂದರೆ ಕಾಂಗ್ರೆಸ್ ಸರ್ಕಾರ ಯಾವ್ದು ನೋಟಿಫಿಕೇಷನ್ಸ್ ಮಾಡಿಲ್ಲ ಅಂತಂದ್ರೂ ಸುಳ್ಳು ಭರವಸೆಗಳು, ಸುಳ್ಳು ಟ್ವೀಟ್ ಮಾಡೋದ್ರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳನ್ನು, ಈ ರಾಜ್ಯದ ಜನಗಳನ್ನು ದಾರಿ ತಪ್ಪಿಸ್ತಿದ್ದಾರೆ. ಇದಕ್ಕೆ ಸಪ್ರೇಟ್ ಪೆಟಿಷನ್ ಹಾಕಿ ಅವ್ರ ಮೇಲೆ ಸೀರಿಯಸ್ ಕ್ರಮ ತೊಗೊಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಲೆಟ್ರ್ ಬರೀತಾ ಇದ್ದೀವಿ. ಎಲ್ಲರೂ ಲೆಟ್ರ್ ಬರೆಯೋದ್ರ ಮುಖಾಂತರ ಆ ಎನ್ವೆಲಾಪು ಲೆಟ್ರ್ ನಾವೇ ಕೊಡ್ತೀವಿ. ಮತ್ತು ನೀವು ಅಷ್ಟೇ ಲೆಟ್ರ್ ಬರೆದು ಸೋಮವಾರ ಪ್ರತಿಯೊಂದು ಪೋಸ್ಟ್ ಆಫೀಸ್ಗೆ ನೀವೇ ಸ್ವತಃ ಹೋಗಿ ಒಂದು ಲೆಟ್ರನ್ನ ಪೋಸ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಕ್ಯಾಂಪೇನಲ್ಲಿ ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.